ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಕಾವ್ಯ ಅವರವರ ತಮ್ಮ ಹಾಗೂ ಅಮ್ಮ. ಆದ್ರೆ ಇಲ್ಲಿ ಟ್ವಿಸ್ಟ್ ಏನಂದ್ರೆ ಇವರಿಬ್ಬರು ಬಂದ 5 ನಿಮಿಷಕ್ಕೆ ಬಿಗ್ ಬಾಸ್ ರವರು ಇವರಿಬ್ಬರನ್ನು ಹೊರ ಹಾಕಿದ್ದಾರೆ. ಇವರಿಬ್ಬರನ್ನು ಬಿಗ್ ಬಾಸ್ ರವರು ಮನೆಯಿಂದ ಆಚೆ ಹಾಕಲು ಕಾರಣ ಏನು ಗೊತ್ತಾ? ಇವರು ಬಿಗ್ ಬಾಸ್ ಮನೆಯ ಮೂಲ ನಿಯಮವನ್ನೇ ಮುರಿದಿದ್ದಾರೆ. ಅಂದರೆ ಹೊರಗಡೆಯ ವಿಷಯವನ್ನು ಕಾವ್ಯರಿಗೆ ಹೇಳಿರುವುದರಿಂದ ಇವರಿಬ್ಬರನ್ನು ಮನೆಯಿಂದ ಆಚೆ ಹಾಕಿದ್ದಾರೆ ಬಿಗ್ ಬಾಸ್ ರವರು. ಇಲ್ಲಿಗೆ ಮನೆಯ ಸದಸ್ಯರೆಲ್ಲ ಗಾರ್ಡನ್ ಏರಿಯಾದಲ್ಲಿ ಕುಳಿತಿರುತ್ತಾರೆ. ಕಾವ್ಯರವರು ಇದ್ದಕ್ಕಿದ್ದಾಗೆ ನೀರು ಕುಡಿಯಲು ಒಳಗಡೆ ಕಿಚನ್ಗೆ ಬರುತ್ತಾರೆ. ಆಗ ಬೆಡ್ರೂಮ್ ನೋಡ್ತಾರೆ. ಬೆಡ್ರೂಮ್ ಅಲ್ಲಿ ಅವರ ಅಮ್ಮ ಕುಳಿತಿರುವುದನ್ನು ನೋಡಿ ಹೋಗಿ ತಬ್ಬಿಕೊಳ್ತಾರೆ. ನಂತರ ಅಲ್ಲಿಯೇ ಪಕ್ಕದಲ್ಲಿ ಇನ್ನೊಂದು ಬೆಡ್ ಮೇಲೆ ಅವರ ತಮ್ಮ ಕಾರ್ತಿಕ್ ರವರು ಕೂಡ ಕುಳಿತಿರ್ತಾರೆ. ಅವರನ್ನು ಕೂಡ ಹೋಗಿ ತಬ್ಬಿಕೊಂಡು ಅಳ್ತಾ ಇರ್ತಾರೆ. ನಂತರ ಗಿಲ್ಲಿಯವರು ಬಂದು ಕಾರ್ತಿಕ್ ಹ್ಯಾಂಡ್ಶೇಕ್ ಕೊಡು ಕಾರ್ತಿಕ್ ಮಾತಾಡೋಣ ಅಂತ ಕರೆದಾಗ ಇಲ್ಲಿ ಕಾರ್ತಿಕ್ ರವರು ಸುಮ್ಮನೆ ತಲೆ ಸವರ್ಕೊಂಡು ಅವ್ರನ್ನ ಮಾತಾಡಿಸ್ತಲೇ ಆಟ ಆಡಿಸ್ತಾ ಇರ್ತಾರೆ. ಅವ್ರ ಹಿಂದೆನೆ ಗಿಲ್ಲಿಯವರು ಕೂಡ ಹೋಗ್ತಾನೆ ಇರ್ತಾರೆ, ಇವರು ಕೂಡ ಓಡ್ತಾನೆ ಇರ್ತಾರೆ. ಆದರೆ ಇಲ್ಲಿ ನಂತರ ಇಬ್ರು ಕೂಡ ಮಾತನಾಡಿದ್ದಾರೆ. ಕಾವ್ಯ ಮನೆಯ ಸದಸ್ಯರನ್ನೆಲ್ಲ ಪರಿಚಯ ಮಾಡಿಕೊಟ್ಟಿದ್ದಾಳೆ. ಅದೇ ರೀತಿ ಅಲ್ಲೇ ಕುಳಿತಿದ್ದ ಗಿಲ್ಲಿಯವರ ಅಪ್ಪ ಅಮ್ಮನ್ನು ಕೂಡ ಪರಿಚಯಿಸಿದ್ದಾಳೆ. ನಂತರ ತಮ್ಮ ಹಾಗೂ ಅಮ್ಮ ಇಬ್ಬರು ಕಾವ್ಯಳನ್ನು ಕರೆದುಕೊಂಡು ಹೋಗ್ತಾರೆ ಒಂದು ಕಡೆ ಮಾತನಾಡೋಣ ಅಂತ. ಅಲ್ಲಿ ಕಾವ್ಯವರವರು ಕೇಳ್ತಾರೆ, ಸೋಷಿಯಲ್ ಮೀಡಿಯಾವನ್ನು ನೀನೇ ಹ್ಯಾಂಡ್ಲ್ ಮಾಡ್ತಿದ್ಯಾ ಅಂತ ತಮ್ಮನನ್ನು ಕೇಳ್ತಾಳೆ ಕಾವ್ಯ. ಆಗ ತಮ್ಮ ಹೇಳ್ತಾನೆ, ಅದೆಲ್ಲ ಚೆನ್ನಾಗೇ ನಡೀತಿದ್ದೆ, ನೀನೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನಿನ್ನ ಆಗ ಗಿಲ್ಲಿ ಫ್ರೆಂಡ್ಶಿಪ್ ತುಂಬಾ ಅನದರ್ ಲೆವೆಲಲ್ಲೇ ಇದೆ, ತುಂಬಾ ಚೆನ್ನಾಗಿದೆ ನಿಮ್ಮಿಬ್ರು ಫ್ರೆಂಡ್ಶಿಪ್, ನೀನು ಗಿಲ್ಲಿಯ ಫ್ರೆಂಡ್ಶಿಪ್ ಬಿಟ್ಕೊಡ್ಬೇಡ. ನಂತರ ಕಾವ್ಯರವರ ತಮ್ಮ ಹೇಳ್ತಾನೆ, ನೀನು ಯಾಕೆ ಗಿಲ್ಲಿಯನ್ನು ನಾಮಿನೇಟ್ ಮಾಡಿದೆ? ಮನೆಯವರೆಲ್ಲರೂ ಕೂಡ ನಿನ್ನನ್ನು ಗಿಲ್ಲಿಯಿಂದ ಕಾವ್ಯ ಅಂತಾರೆ ಅಂತ ತಾನೆ? ಅದು ಸರಿ, ಹಂಗಂತ ಅಂತಾರಲ್ಲ, ಅವರೆಲ್ಲ ಯಾರು ಹೇಳು ಅಂತ ಅಂದಾಗ ಅವ್ರ ಅಮ್ಮ ಹೇಳ್ತಾರೆ, ನಿನಗೆ ಆಗದೆ ಇರೋರು ಹಂಗೆ ಹೇಳ್ತಾರೆ ಅಂದಾಗ ಕಾವ್ಯರವರ ತಮ್ಮ ಹೇಳ್ತಾನೆ ಅವ್ರ ಅಮ್ಮನ್ನ, ಸುಮ್ಮನಿರು ನೀನೇನು ಮಾತಾಡೋಕೆ ಹೋಗ್ಬೇಡ ಅಂತ ಅವ್ರ ಅಮ್ಮನ ಮಾತಾಡೋದನ್ನು ಕೂಡ ನಿಲ್ಲಿಸ್ಬಿಡ್ತಾನೆ. ಅಷ್ಟೊತ್ತು ಕಾಲೇ ಬಿಗ್ ಬಾಸ್ ರವರು ಅನೌನ್ಸ್ ಮಾಡ್ತಾರೆ, ನೀವು 3 ಜನ ಮೊದಲಿಗೆ ಎದ್ದು ಬನ್ನಿ, ಅಲ್ಲಿ ನೀವು ಬಿಗ್ ಬಾಸ್ ಮನೆಯ ಮೂಲ ನಿಯಮವನ್ನು ಮುರಿದಿದ್ದೀರಿ, ಅಂದರೆ ಹೊರಗಡೆ ವಿಷಯವನ್ನು ಇಲ್ಲಿ ಹೇಳಿದ್ದೀರಿ. ಅದಕ್ಕಾಗಿಯೇ ಸಾವಿತ್ರಿ ಹಾಗೂ ಕಾರ್ತಿಕ್ ರವರು ಈಗಲೇ ಮನೆಯಿಂದ ಆಚೆ ಬರಬೇಕು ಎಂದು ಬಿಗ್ ಬಾಸ್ ಅವರು ಆರ್ಡರ್ ಮಾಡ್ತಾರೆ. ಹಾಗೆ ಮೇನ್ ಡೋರ್ ಕೂಡ ಓಪನ್ ಮಾಡ್ತಾರೆ. ಆಗ ಇವರಿಬ್ಬರು ಕೂಡ ಬೇರೆ ಎಲ್ಲರನ್ನು ಮಾತನಾಡಿಸ್ತಾರೆ. ಅಂದರೆ ಬಿಗ್ ಬಾಸ್ ರವರು ಅವರೆಲ್ಲರನ್ನು ಕೂಡ ಫ್ರೀಸ್ ಮಾಡಿರ್ತಾರೆ. ಕಾರ್ತಿಕ್ ಬರುವಾಗ ಮನೆಯ ಸದಸ್ಯರು ಎಲ್ಲರಿಗೂ ಕೂಡ ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಬರ್ತಾರೆ. ಕಾವ್ಯ ಮಾತ್ರ ಬಿಕ್ಕಿ ಅಳ್ತಾನೆ ಇರ್ತಾರೆ. ಸಾರಿ ಬಿಗ್ ಬಾಸ್, ತಪ್ಪಾಗಿದೆ, ನಮ್ಮಿಂದ ಕ್ಷಮಿಸಿ ಬಿಗ್ ಬಾಸ್ ಅಂತ ಕೇಳಿಕೊಂಡರೂ ಕೂಡ ಬಿಗ್ ಬಾಸ್ ರವರು ಅವರಿಬ್ಬರನ್ನು ಮನೆಯಿಂದ ಆಚೆ ಕಳಿಸ್ತಾರೆ. ಮೊದಲಿಗೆ ಕಾವ್ಯರವರು ಕೂಡ ಅಂದ್ಕೊಳ್ತಾರೆ, ಮೋಸ್ಟ್ಲಿ ಬಿಗ್ ಬಾಸ್ ರವರನ್ನು ಸಾರಿ ಕೇಳಿದ್ದೀನಿ, ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ನಮ್ಮ ಅಮ್ಮ ಮತ್ತೆ ತಮ್ಮನ್ನ ವಾಪಸ್ ಕಳಿಸ್ತಾರೆ ಅಂತ. ಇಲ್ಲ, ಮತ್ತೆ ಅವರಿಬ್ಬರನ್ನು ವಾಪಸ್ ಕಳಿಸಿಲ್ಲ, ನೋ ಎಂಟ್ರಿ ಆಗಿದೆ, ಅವರಿಬ್ಬರು ಬಂದೇ ಇಲ್ಲ. ನನಗೆ ಇಲ್ಲಿ ಒಂದು ಅರ್ಥ ಆಗಲಿಲ್ಲ, ಅದೇನಂದ್ರೆ ಈ ಬಿಗ್ ಬಾಸ್ ರವರ ರೂಲ್ಸ್ ಅಂಥದ್ದೇನು ಹೊರಗಡೆ ವಿಷಯ ಅವರೇನು ಮಾತನಾಡೇ ಇಲ್ಲ. ಅಂದರೆ ಇಲ್ಲಿ ಮೊದಲಿಗೆ ಕಾವ್ಯರವರು ಕೇಳುವುದು ಏನೆಂದರೆ, ನನ್ನ ಸೋಷಿಯಲ್ ಮೀಡಿಯಾ ನೀನೇ ಮೇಂಟೈನ್ ಮಾಡ್ತಿದ್ಯಾ ಅಥವಾ ನೀನೇ ನೋಡ್ಕೊಳ್ತಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ಅವರ ತಮ್ಮ ಹೇಳ್ತಾರೆ, ಇಲ್ಲ, ನೀನು ಅದ್ರ ಬಗ್ಗೆ ಅದೆಲ್ಲ ಚೆನ್ನಾಗೇ ನಡೀತಿದೆ, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತಾರೆ. ಇಲ್ಲಿ ಅಂಥದ್ದೇನು ಹೊರಗಡೆದವ್ರು ಏನು ಹೇಳಿಲ್ಲ. ಇನ್ನು ಗಿಲ್ಲಿ ಬಗ್ಗೆ ಹೇಳ್ತಾರೆ, ನೀವಿಬ್ರು ಫ್ರೆಂಡ್ಶಿಪ್ ಚೆನ್ನಾಗಿದೆ, ನೀನು ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗು, ನೀನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡ, ನಿನ್ನನ್ನು ಅವನಿಂದ ದೂರ ಮಾಡೋಕ್ಕೋಸ್ಕರನೇ, ನಿಮ್ಮ ಫ್ರೆಂಡ್ಶಿಪ್ನ ಹಾಳು ಮಾಡೋಕ್ಕೋಸ್ಕರನೇ ನೀವು ಅವರೆಲ್ಲರೂ ಕೂಡ ಗಿಲ್ಲಿಯಿಂದ ಕಾವ್ಯ ಅಂತ ಹೇಳ್ತಿದ್ದಾರೆ ಅನ್ನೋದೊಂದು ಮಾತು ಹೇಳ್ತಾರೆ. ಅದು ಮನೇಲಿ ತುಂಬ ಜನ ಹೇಳಿದ್ದಾರೆ, ಅದನ್ನ ಸುದೀಪ್ ಸರ್ ಕೂಡ ಹೇಳಿದ್ದಾರೆ. ಇದರಲ್ಲಿ ಏನು ವ್ಯತ್ಯಾಸ ಏನಿಲ್ಲ, ಅವನು ಹೊರಗಡೆ ವಿಷಯ ಅಂತದೇನು ಹೇಳಿಲ್ಲ ಇಲ್ಲಿ. ಆದರೆ ಇದು ಬಿಗ್ ಬಾಸ್ ರವರ ಪ್ರಕಾರ ಹೊರಗಡೆ ವಿಷಯ ಆಗಿದೆ. ಅದು ಯಾವ ಥರ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ಅಥವಾ ಎಪಿಸೋಡಲ್ಲಿ ಬೇರೆ ಏನೋ ವಿಷಯ ಇದೆಯಾ ಅಂತಲೂ ಗೊತ್ತಿಲ್ಲ. ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಇಲ್ಲಿ ತೋರಿಸಿರೋ ಹಾಗೆ, ಇಲ್ಲಿ ನಾವು ನೋಡ್ತಿರೋ ಹಾಗೆ ಇಲ್ಲಿ ಯಾವುದು ಹೊರಗಡೆ ವಿಷಯ ಯಾವುದು ಇಲ್ಲ. ಇದರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.